ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿಶ್ರಯ. 4ನೇ ದಿನದ ಮಿನಿ ವ್ಲಾಗ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬೆಳಿಗ್ಗೆ ಹಾಸ್ಟೆಲಲ್ಲಿದ್ದೆ ಅಲ್ವಾ, ಹಾಗಾಗಿ 7 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಮುಖಕ್ಕೆ ಬೇಬಿ ಕ್ರೀಮನ್ನು ಹಚ್ಕೊಂಡೆ. ಆಮೇಲೆ ಬೇಬಿ ಪೌಡರನ್ನು ತಗೊಂಡು ಕೈಗೆ ಹಾಕ್ಕೊಂಡು ರಪ 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 ಅಂತ ಉಜ್ಕೊಂಡು ಮುಖಕ್ಕೆ ಸವರ್ಬಿಟ್ಟೆ ಹಾಗೆ. ಆಮೇಲೆ ತುಟಿ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಲಿಪ್ ಬಾಮ್ನ ಕೂಡ ಹಚ್ಕೊಂಡೆ. ನೋಡಿ, ಹಚ್ತಾ ಇದ್ದೀನಿ. ಎಷ್ಟೇ ಆದ್ರೂ ಏನು ಬೇಸಿಗೆಗಾಲ ಬಂದ್ರೂ ತುಟಿ ಮಾತ್ರ ಒಡೆಯೋದು ನಿಲ್ಲಲ್ಲ. ಆಮೇಲೆ ಸ್ಟಿಕ್ಕರ್ ಇಟ್ಕೊಂಡೆ. ಸ್ಟಿಕ್ಕರ್ ಇಟ್ಕೊಂಡ್ಮೇಲೆ ಒಂದು ಪೋಸ್ ಕೊಟ್ಟು ಸೀದಾ ತಿಂಡಿ ತಿಂದ್ಕೊಂಡು ನಮ್ಮ ನರಗುಂಡನಹಳ್ಳಿ ಬಸ್ ಸ್ಟಾಪಿಗೆ ಬಂದು ನನ್ನ ಫ್ರೆಂಡ್ ಜೊತೆ ಒಂದು ಸೆಲ್ಫಿ ತಗೊಂಡೆ. ನೋಡಿ, ಬಸ್ ಸ್ಟ್ಯಾಂಡಲ್ಲಿ ನಮಗೆ ಎಂಥ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಸಿಕ್ಕಿದ್ರು ಅಂತ ನೋಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವರ ಕಲೆಯನ್ನು ನೋಡಿಬಿಟ್ಟು ಹಾಗೆ ಬಸ್ ಹತ್ಕೊಂಡ್ಬಿಟ್ಟು ನಮ್ಮ ಕಾಲೇಜ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ಕ್ಲಾಸ್ ರೂಮಿಗೆ ಬಂದ್ವಿ. ಇವತ್ತು ಎಲ್ಲರೂ ಬರೀತಾ ಇದ್ದಾರೆ. ಆಮೇಲೆ ಮಧ್ಯಾಹ್ನ ಕ್ಲಿನಿಕಲ್ಸ್ಗೆ ಅಂತ ಹೇಳಿ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಳು ಯಶಸ್ವಿನಿ. ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೆ ಬಸ್ಸಲ್ಲಿ. ಏನಂದ ಅರ್ಧ ವ್ಲಾಗೇ ಬಸ್ಸಲ್ಲಿರುತ್ತೆ, ಸೊ ಹಾಗಾಗಿ ಜಾಸ್ತಿ ಏನು ಬಸ್ಸಿಂದ ಹಾಕಿಲ್ಲ. ಬಾಳೆನೂರಲ್ಲಿ ಬಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಊರಿಗೆ ರೀಚ್ ಆದಮೇಲೆ ಅಪ್ಪ ಕರ್ಕೊಂಡು ಹೋಗಕ್ಕೆ ಬಂದರು. ಮನೆಗೆ ರೀಚ್ ಆದ ನೋಡಿದ್ರೆ ಕೂದಲು ನೋಡಿ. ಆಮೇಲೆ ನನ್ನ ತಮ್ಮನ ಶರ್ಟನ್ನು ಎತ್ತಾಕೊಂಡು ಬಂದುಬಿಟ್ಟೆ ನನ್ನ ಡ್ಯಾನ್ಸ್ ಪ್ರೋಗ್ರಾಮಿಗೋಸ್ಕರ. ಊಟ ಎಲ್ಲ ಆಗಿ ಈಗ ಮಲಗೋ ಟೈಮ್. ಸೊ ಎಲ್ರಿಗೂ ಬಾಯ್ ಬಾಯ್ ಅಷ್ಟೇ.